ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗರ್ಭಿಣಿ ಆಗ್ಬೇಕು ಅಂದ್ರೆ 50% ಮಹಿಳೆ ಜವಾಬ್ದಾರಿ ಆಗ್ತಾಳೆ, 50% ಪುರುಷ ಜವಾಬ್ದಾರಿ ಆಗ್ತಾನೆ. ಸೊ ಇವಾಗ ಪುರುಷರಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ಬೋದು, ಈಗ ಮೊದಲನೇದಾಗಿ ಸೆಕ್ಸ್ ಮಾಡಕ್ಕೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಗಂಡಸಿನಲ್ಲಿ. ಈ ದಿನಗಳ ಒತ್ತಡದ ಜೀವನದಲ್ಲಿ ಎಷ್ಟೊಂದ್ ಜನ ಗಂಡಸ್ರು ಏನ್ ಹೇಳ್ತಾರೆ, ಡಾಕ್ಟರ್ ನಮ್ಗೆ ಸೆಕ್ಸ್ ಮಾಡಕ್ಕೆ ಟೈಮ್ ಆಗಲ್ಲ ಅಥವಾ ಮೂಡ್ ಬರಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಿಮ್ ಒತ್ತಡನ ಕಡಿಮೆ ಮಾಡ್ಕೋಬೇಕಾಗತ್ತೆ. ನೋಡಿ, ಬೆಂಗಳೂರು ಅಂತ ಊರಲ್ಲಿ ಹೇಳ್ಬೇಕು ಅಂದ್ರೆ ಯಾರು ಸರಿಯಾದ ಟೈಮಿಗೆ ಊಟ ಮಾಡಲ್ಲ, ವ್ಯಾಯಾಮ ಅಂತೂ ದೊಡ್ಡ 0. ಇನ್ನ ಸರಿಯಾದ ಟೈಮಿಗೆ ಯಾರು ಮಲ್ಗೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಇದೆಲ್ಲದರ ಪರಿಣಾಮ, ನಿಯಮಿತವಾದ ಆಹಾರ ತಗೊಳ್ಳಿಲ್ಲ, ವ್ಯಾಯಾಮ ಇಲ್ಲ, ಸರಿಯಾಗಿ ಮಲ್ಕೊಳ್ಳಿಲ್ಲ ಅಂದ್ರೆ ಒತ್ತಡ ಜಾಸ್ತಿ ಆಗಿ ಏನಾಗುತ್ತೆ, ತೂಕ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಈ ಒತ್ತಡದ ಲೈಫಲ್ಲಿ ಎಷ್ಟೊಂದ್ ಜನ ಸೆಕ್ಸ್ ಕೂಡ ಮಾಡಲ್ಲ. ಮೊನ್ನೆ ಯಾರೋ ಒಬ್ರು ದಂಪತಿಗಳು ಬಂದಿದ್ರು, IVF ಮಾಡಿಸ್ಕೋತೀವಿ ಯಾಕೆ ಅಂದ್ರೆ ಸೆಕ್ಸ್ ಮಾಡಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇದು ಎಷ್ಟು ಫನ್ನಿ ಅನ್ಸುತ್ತಲ್ವಾ. ಸೊ ನಾವು ನೇಚರ್ ಪ್ರಕಾರ ಹೋಗ್ಬೇಕು, ನೇಚರ್ ವಿರುದ್ಧವಾಗಿ ಹೋಗ್ಬಾರ್ದು. ಸೊ ಮೊದಲನೇದಾಗಿ ನೀವು ವೈದ್ಯರ ಬಳಿ ಬಂದಾಗ ಅದನ್ನೇ ಕೇಳ್ತಾರೆ. ಈಗ ಮಗು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಸೆಕ್ಸ್ ಮಾಡಕ್ಕೆ ಏನಾದ್ರು ತೊಂದರೆ ಇದೆನಾ, ಗಂಡಸರಲ್ಲಿ ಇರ್ಬೋದು ಅಥವಾ ಹೆಂಗಸರಲ್ಲಿ ಇರ್ಬೋದು, ಅಥವಾ ಗಂಡಸರಲ್ಲಿ ನಿಮಿರುವಿಕೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆನಾ, ಕೆಲವೊಬ್ಬರಿಗೆ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಎಲ್ಲ ಆಗ್ತಾ ಇರುತ್ತೆ, ಅದನ್ನೆಲ್ಲ ನಾವು ಕೇಳ್ಬೇಕಾಗತ್ತೆ. ಅದೆಲ್ಲ ಸಿಂಪಲ್ ಟ್ಯಾಬ್ಲೆಟ್ಸ್ ಅಥವಾ ಔಷಧಿ ಕೊಡೋದ್ರಿಂದ ಟ್ರೀಟ್ ಆಗಿ ಹೋಗ್ಬಿಡುತ್ತೆ. ಇನ್ನ ಸ್ವಲ್ಪ ಜನ ದಂಪತಿಗಳು ಅದ್ರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ನಮ್ಗೆ ಅಂತ ಹೇಳ್ತಾರೆ. ಮತ್ತೆ ಅವರು ಮಗುಗೋಸ್ಕರ ಪ್ರಯತ್ನ ಪಟ್ಟು 1 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ನಾವು ಅವಾಗ ಗಂಡಸರಿಗೆ ವೀರ್ಯ ಪರೀಕ್ಷೆ ಮಾಡಿ ನೋಡ್ತೀವಿ. ಈಗ ವೀರ್ಯಾಣುವಿನ ಸಂಖ್ಯೆ ಬಂದು 1 ml ಅಲ್ಲಿ 16 ಮಿಲಿಯನ್ಗಿಂತ ಜಾಸ್ತಿ ಇರ್ಬೇಕಾಗುತ್ತೆ. ಈಗ 16 ಮಿಲಿಯನ್ಗಿಂತ ಕಡಿಮೆ ಇದ್ರೆ ಕೆಲವೊಂದ್ಸಲ ವೀರ್ಯಾಣುಗಳು ಇರುತ್ತೆ, ಆದ್ರೆ ಅದು ಮುಂದೆ ಹೋಗ್ತಾ ಇರಲ್ಲ. ಈಗ ವೀರ್ಯಾಣು ನೋಡಿ, ಅದು ಈಜಾಡ್ಕೊಂಡು ಯಾವಾಗ್ಲೂ ಮುಂದೆ ಹೋಗ್ತಾನೆ ಇರುತ್ತೆ. ಸೊ ಅದು ಹೋಗ್ತಾ ಇಲ್ಲ, ಇದ್ದ ಜಾಗದಲ್ಲೇ ಬಲ ಬಡಿತಿದೆ ಅಂತಾದ್ರೆ ವೀರ್ಯಾಣುವಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇವಾಗ ನಮ್ಗೆ ಹೇಗೆ ತಲೆ, ಕುತ್ತಿಗೆ, ದೇಹ ಅಂತೆಲ್ಲ ಇದೆ, ವೀರ್ಯಾಣುಗೂ ಕೂಡ ಸ್ಟ್ರಕ್ಚರ್ ಇರುತ್ತೆ. ತಲೆ, ಮಿಡ್ ಪೀಸು, ಬಾಲ, ಲೈಕ್ ಹೆಡ್, ಮಿಡ್ ಪೀಸ್, ಟೇಲ್ ಅಂತೆಲ್ಲ ಕರಿತೀವಿ. ಸೊ ಆ ಮಾರ್ಫಾಲಜಿ, ಆ ಸ್ಟ್ರಕ್ಚರ್ ಅಲ್ಲಿ ಏನಾದ್ರು ತೊಂದರೆ ಇದ್ರೂ ಕೂಡ ಒಮ್ಮೊಮ್ಮೆ ಮಕ್ಕಳಾಗಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಮೂರನೇದಾಗಿ ಬರ್ಬೇಕಂದ್ರೆ, ಇವಾಗ ಗಂಡಸರಲ್ಲಿ ಏನಾದ್ರು ಹಾರ್ಮೋನ್ ಪ್ರಾಬ್ಲಮ್ಸ್ ಇದ್ರೆ, ಇವಾಗ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಇರುತ್ತೆ, ಅದು ತುಂಬಾ ಜಾಸ್ತಿ ಆಗಿದೆ, ಮತ್ತೆ ಟೆಸ್ಟೋಸ್ಟಿರಾನ್ ಅಮೌಂಟ್ ಕಡಿಮೆ ಇದೆ ಅಂತ ಅಂದ್ರೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ, ಇವಾಗ ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಕೂಡ ಸೆಕ್ಸ್ಗೂ ಕೂಡ ಪ್ರಾಬ್ಲಮ್ ಆಗ್ಬೋದು, ವೀರ್ಯಾಣು ಸಂಖ್ಯೆಯಲ್ಲಿ ಕೂಡ ಏರಿಳಿತ ಆಗ್ಬೋದು. ಸೊ ಅದನ್ನೆಲ್ಲ ಕಂಡು ಹಿಡಿದು ಅವ್ರಿಗೂ ಕೂಡ ಅದಕ್ಕೆ ತಕ್ಕಂಗೆ ಚಿಕಿತ್ಸೆನ ಕೊಡ್ಬೇಕಾಗತ್ತೆ. ಸೊ ಇವಾಗ ಇದೆಲ್ಲ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ರೆ ಅದನ್ನ ಹೇಗೋ ನಾವು ಟ್ರೀಟ್ ಮಾಡ್ಬೋದು. ಇನ್ನು ಸ್ವಲ್ಪ ಜನ ಗಂಡಸರಿಗೆ ನಾವು ವೀರ್ಯ ಟೆಸ್ಟ್ ಮಾಡಿದಾಗ ಒಂದು ಕೂಡ ವೀರ್ಯಾಣು ಇರೋದೇ ಇಲ್ಲ. ಸೊ ಅಂತವರಲ್ಲಿ ಈಗ ನೋಡಿ, ಇವಾಗ ಶಿಶ್ನದಲ್ಲಿ ಅಂದ್ರೆ ಟೆಸ್ಟಿಕಲ್ಸ್ ಅಲ್ಲಿ ನಮ್ದು ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಅದು ಸಂಭೋಗ ಕ್ರಿಯೆಯಲ್ಲಿ ಬಂದು ರಿಲೀಸ್ ಆಗಕ್ಕೆ ಸರಿಸುಮಾರು 80 ರಿಂದ 90 ದಿನಗಳ ಅವಧಿ ಹಿಡಿಯುತ್ತೆ. ಸೊ ಅದೊಂದು ಉದ್ದ ಪೈಪಲ್ಲಿ ಬರುತ್ತೆ. ಸೊ ಶಿಶ್ನದ ಮೇಲೆ, ಟೆಸ್ಟಿಕಲ್ ಮೇಲೆ ಒಂದು ಎಪಿಡಿಡೈಮಸ್ ಅಂತ ಇರುತ್ತೆ, ಅಲ್ಲಿಂದ ವಾಸ್ ಡಿಫರೆನ್ಸ್ ಅಂತ ಇರುತ್ತೆ, ಅದು ಉದ್ದ ನಾಳದಲ್ಲಿ ಹರ್ಕೊಂಡ್ ಬರುತ್ತೆ ವೀರ್ಯಾಣುಗಳು. ಸೊ ಏನಾದ್ರು ಟೆಸ್ಟಿಕಲ್ಸ್ ಅಲ್ಲಿ ಏನಾದ್ರು ಗಡ್ಡೆಗಳಿದ್ರೆ, ಏನಾದ್ರು ಕ್ಯಾನ್ಸರ್ ತರ ಏನಾದ್ರು ರೂಪುಗೊಂಡಿದ್ರೆ, ಕೆಲವರಿಗೆ ಎಪಿಡಿಡೈಮಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ, ಈಗ ಮಂಪ್ಸ್ ಅಂತ ಒಂದು ಕಾಯಿಲೆ ಆಗುತ್ತೆ, ಮಂಗನ್ ಬಾವು ಅಂತ ಕರಿತೀವಿ, ಆ ತರದವ್ರಿಗೆಲ್ಲ ಟೆಸ್ಟಿಕಲ್ಸ್ ಹೋಗ್ಬಿಟ್ಟು ಅದು ಇನ್ಫೆಕ್ಟ್ ಆಗ್ಬಿಟ್ಟಿರುತ್ತೆ, ವೀರ್ಯಾಣುಗಳ ಸಂಖ್ಯೆ ಪೂರ್ತಿ 0 ಆಗ್ಬಿಟ್ಟಿರುತ್ತೆ. ಇನ್ನ ಕೆಲವೊಬ್ಬರಿಗೆ ವೀರ್ಯಾಣು ಉತ್ಪತ್ತಿ ಆಗ್ತಿದ್ರು ಈ ಎಪಿಡಿಡೈಮಸ್ ಅಥವಾ ವಾಸ್ ಡಿಫರೆನ್ಸ್ ಅಲ್ಲಿ ಬ್ಲಾಕೇಜ್ ಗಳಿರುತ್ತೆ. ಸೊ ಅದನ್ನೆಲ್ಲ ಇವ್ಯಾಲ್ಯುಯೇಟ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಆದ್ರಿಂದ ಆತರ ಏನಾದ್ರು ಅನ್ಸಿದ್ರೆ ತಜ್ಞ ವೈದ್ಯರನ್ನ ಕಂಡು ಅದಕ್ಕೂ ಚಿಕಿತ್ಸೆಗಳಿದೆ, ಅದಕ್ಕೆ ಅತ್ಯುತ್ತಮವಾದ ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕಾಗತ್ತೆ.